ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ರಾಯರಿದ್ದಾರೆ. ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ವ್ಲಾಗ್ಸ್ ಚಾನಲ್. ಫ್ರೆಂಡ್ಸ್, ನಾನು 16ನೇ ತಾರೀಕು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಆವತ್ತಿನ ವಿಡಿಯೋನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಷ್ಟು ದಿವಸದಿಂದ ಅಂದರೆ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದ ಒಂದು ತಿಂಗಳೊಳಗಡೆ ಮತ್ತೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅನಿಸಿತ್ತು. ಈಗಾಗಲೇ ಹೋಗಿ ಬಂದು ಒಂದು 7-8 ತಿಂಗಳಾಯಿತು. ಇವಾಗ ಹೋಗಬೇಕು ಅಂದ್ಕೊಂಡು ನಮ್ಮ ಅತ್ತೆ ಬೇರೆ ತಿರೋಗಿದ್ರಲ್ವ ಫ್ರೆಂಡ್ಸ್. ಹಾಗಾಗಿ ನಾನು ಹೋಗೋದೋ ಬೇಡವೋ ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಸುಮಾರು ಜನಗಳ ನಂಬರೆಲ್ಲ ಹುಡುಕ್ತೆ ಫ್ರೆಂಡ್ಸ್. ಅಂದರೆ ಇದು ರಾಯರ ಭಕ್ತ ಚಾನಲ್ಗೆ ಅವ್ರಿಗೂ ಮಾಡಿದೆ, ಮತ್ತು DSS ಗುರು ಅವ್ರ ನಂಬರ್ನೂ ಹುಡುಕ್ತೆ. ಅವ್ರ ನಂಬರ್ ಸಿಗಲಿಲ್ಲ ಅಂತ ಇದು ಕಮೆಂಟ್ ಮೂಲಕ ಮೆಸೇಜು ಮಾಡಿದೆ. ಆಮೇಲೆ ನನಗೆ ನಮ್ಮ ಯೂಟ್ಯೂಬ್ ಅವರೇ ಅಂದರೆ ನಮ್ಮ ರಾಯರ ಭಕ್ತರಾದಂತಹ ಅಮ್ಮಮ್ಮಗಳು ಅವರು ನನಗೆ ಈ ಕನ್ಫ್ಯೂಷನ್ಗೆ ಒಂದು ಸೊಲ್ಯೂಷನ್ ಕೊಟ್ಟರು. ಈರಿ ಸೊಸೆ ಮಾತ್ರ ಯಾವ ದೇವಸ್ಥಾನಕ್ಕೂ ಹೋಗಬಾರ್ದು, ಇನ್ನು 2ನೇ ಸೊಸೆ 3ನೇ ಸೊಸೆ ಹೋಗ್ಬೋದು ಅಂತ ಹೇಳಿದ್ರು. ಅದರಲ್ಲೂ ಇನ್ನೊಬ್ಬರು ನಮಗೆ ಅಂದರೆ ನನಗೆ ಫೋನ್ ಕಾಂಟ್ಯಾಕ್ಟಲ್ಲೇ ಇದ್ದಾರೆ, ಅನು ಮೇಡಮ್ ಅಂತ ಹೇಳ್ಬಿಟ್ಟು. ಅವರೂ ನನಗೆ ಫೋನ್ ಮುಖಾಂತರ ಅವ್ರು ಕಾಲ್ ಮಾಡೇ ಕೇಳಿದೆ. ಅವ್ರು ಹೇಳಿದ್ರು, ಅವ್ರು ತುಂಬ ಇನ್ನೂ ಚೆನ್ನಾಗಿ ಹೇಳಿದ್ರು. ನಾವು ಯಾರಾದರೂ ತೀರೋದಾಗ ದೇವಸ್ಥಾನಕ್ಕೆ ಹೋಗಲೇಬೇಕು, ಹೋದರೆ ಒಂದು ಏನಂತಾರೆ ಕರ್ಮ ಎಲ್ಲ ಕಳೀಲಿ, ಅಥವಾ ನಮ್ಮ ಮನೆಗೆ ಆಗಿರುವಂತಹ ಏನು ಸೂತಕ ಮೈಲಿಗೆ ಇದನ್ನೆಲ್ಲ ಕಳೆದಿರ್ತೀವಲ್ವ ನಾವು, ಅಂದರೆ 11 ದಿವಸಕ್ಕೆಲ್ಲ ಕಳೆದಿರ್ತೀವಲ್ವ, ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬಂದರೆ ತುಂಬ ಒಳ್ಳೆಯದು ಅಂತ ಅವರು ಹೇಳಿದ್ರು. ಹಾಗಾಗಿ ನಾವು 16ನೇ ತಾರೀಕು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಡೇಟ್ ಫಿಕ್ಸ್ ಮಾಡಿದ್ದೀವಿ ಫ್ರೆಂಡ್ಸ್. ಹಾಗೆ ನಾನು ನನ್ನ ಫ್ರೆಂಡ್ಸ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಹಾಗೆ ತುಂಬ ನನಗೆ ಹೋಗಬೇಕು ಅಂತ ಆವಾಗಲೇ ಅನಿಸಿತ್ತು, ಆದರೆ ಇವಾಗ ಹೋಗೋಗಳಿಗೆ ಕೊಡ್ತು. ಅಂದರೆ ನನಗೆ ಇವಾಗ ಸ್ವಲ್ಪ ದಿವಸದಲ್ಲಿ ಜ್ವರ ಬಂದುಬಿಟ್ಟಿತ್ತು. ಜ್ವರ ಅಂದರೆ ಯಾವ ಥರ ಅಂದರೆ ಜ್ವರ ಬಿಟ್ಟರು ಸುಸ್ತು, ತಲೆ ಸುತ್ತು ಬಿಡ್ತಾನೆ ಇರಲಿಲ್ಲ ನನಗೆ. ಹಿಂಗೆ ಎದ್ದು ಕೂತಿದ್ರೆ ನಾನು ಕೂತಿದ್ದಾನ ಇಲ್ವಾ, ಅಥವಾ ಇದು ಭ್ರಮೆನ ಅನ್ನೋ ಥರ. ಅಂದರೆ ನಾನೀಗ ಒಬ್ಬರ ಜೊತೆ ಮಾತಾಡ್ತಾ ಇದ್ರೆ ನಿಜವಾಗ್ಲೂ ಮಾತಾಡ್ತಾ ಇದ್ದೀನ ಇಲ್ವಾ, ನಿಜನ, ಆ ಥರ ಇತ್ತು. ಆ ಥರ ನನಗೆ ಅಂದರೆ ಲೋ BP ಥರ ಆಗಿ ಏನೋ ಒಂಥರ ಆಗಿಬಿಟ್ಟಿತ್ತು. ನಾನು ಗುರುವಾರ ವಾರ ಮಾಡಿಬಿಟ್ಟು ನನ್ನ ಕೈಲಿ ಆಗ್ತಾನೇ ಇಲ್ಲ, ನಿಜವಾಗ್ಲೂ ನನ್ನ ಕೈಲಿ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಸುಮಾರು ಎಷ್ಟೊತ್ತು ಗೊತ್ತಾ ಫ್ರೆಂಡ್ಸ್, ಒಂದು 9:30 10 ಗಂಟೆವರೆಗೂ ನಾನು ಮಲಗಿದ್ದೀನಿ. ಮಲಗಿದ್ರೆ ಮಲ್ಕೊಂಡೇ ಇರೋಣ ಅನಿಸ್ತಾನೇ ಇತ್ತು. ಹಾಗಾಗಿ ನಾನು ಸರಿ ಆಯಿತು ಅಂತ ಅಂದ್ಬಿಟ್ಟು 9:30 ಮೇಲೆ ಅಪ್ಪ ನಾನಂತೂ ರಾಯರನ್ನಂತೂ ಬಿಡಲ್ಲ, ನಾನು ಇವತ್ತು ಗುರುವಾರ, ನಾನು ರಾಯರಿಗೆ ಪೂಜೆ ಮಾಡಲೇಬೇಕು ಅಂದ್ಬಿಟ್ಟು ಎದ್ದು ಅಷ್ಟು ಸುಸ್ತಾದ್ರೂ ತುಂಬ ನಿಧಾನಕ್ಕೆ ಮಾಡಿದೆ. ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ, ಆಮೇಲೆ ಸ್ನಾನ ಮಾಡಿಕೊಂಡು ಫೋಟೋ ಒರೆಸಿ ಗಂಧ ಇಕ್ಕಿ ಎಲ್ಲ ಮಾಡಿ ದೀಪ ಹಚ್ಚಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಫ್ರೆಂಡ್ಸ್. ರಾಯರೇ ಯಾಕೆ ನನಗೆ ಈ ಥರ, ಇಷ್ಟು ಮುಂಚೆನೇ ನನಗೆ ಕಾಲು ಏಟಾಗಿ ಇಷ್ಟು ನೋವು ತಿಂತಾಯಿದ್ದೀನಿ, ಅಂಥದ್ರಲ್ಲಿ ಈ ಥರ ನೋವು ಯಾಕೆ ರಾಯರೇ, ನಾನು ನಿಮ್ಮ ಮಗಳಲ್ವ, ದಯವಿಟ್ಟು ನನಗೆ ಸುಸ್ತು ಸಂಕಟ ಇದನ್ನೆಲ್ಲ ಕಮ್ಮಿ ಮಾಡಿ ರಾಯರೇ ಅಂತ ರಾಯರ ಹತ್ರ ಬೇಡ್ಕೊಂಡು ಗಂತ್ಲಡಿನ ಈ ಥರ ಬೆಳಗ್ತಾ ಇದ್ದೀನಿ. ರಾಯರ ಮುಖ ನನ್ನ ಫೋಟೋ ಹಾಕಿದ್ದೀನಿ ನೋಡಿ, ರಾಯರ ಮುಖ ಫುಲ್ಲು ವೈಟ್ ಐತೆ. ನನಗೆ ರಾಯರು ಯಾವ ಥರ ದರ್ಶನ ಕೊಟ್ಟರು ಅಂದರೆ ಕಪ್ಪು ಮುಖ ವೈಟೆಲ್ಲ ಹಾಕ್ಕೊಂಡು ನನಗೆ ಒಂದೇ ಒಂದು ಸೆಕೆಂಡು ಫ್ರೆಂಡ್ಸ್, ಅದೇನು ಜಾಸ್ತಿನೂ ಇಲ್ಲ, ಒಂದೇ ಒಂದು ಸೆಕೆಂಡು ಹಿಂಗೆ ಬಂದು ಹಿಂಗೆ ಕಣ್ಮುಚ್ಚಿ ಕಣ್ಬಿಡೋಷ್ಟ್ರಲ್ಲಿ ಅಂತಾರಲ್ಲ, ಆ ಥರ ನನಗೆ ದರ್ಶನ ಕೊಟ್ಟರು. ಅವರು ದರ್ಶನ ಕೊಟ್ಟರಲ್ಲ, ಆ ಕ್ಷಣದಿಂದನೇ ನನಗೆ ಸುಸ್ತು, ಒಂಥರ ಕಣ್ಣೆಲ್ಲ ಮಂಜಾಗೋದು ಅದೆಲ್ಲ ಕಮ್ಮಿ ಆಗೋಯ್ತು ಫ್ರೆಂಡ್ಸ್. ಅದೆಲ್ಲ ಕಮ್ಮಿ ಆಗೋಯ್ತು. ನನಗೆ ತುಂಬ ಖುಷಿ ಆಯಿತು. ಅದು ಒಂದು ಪವಾಡ. ಆದರೆ ಫ್ರೆಂಡ್ಸ್, ನನ್ನ ಮಗನಿಗೆ 4 ತಿಂಗಳಿಂದನೂ ಎಳ್ನೀರು ಇರಲಿಲ್ಲ.
ನಾನು ರಾಯರೇ ನಾನು ನಿಮ್ಮನ್ನು ಇಷ್ಟೊಂದು ನಂಬಿದ್ದೀನಿ, ನನ್ನ ಮಗಂಗೆ ಯಾಕೆ ಇಲ್ಲ 4 ತಿಂಗಳಿಂದ ಎಳ್ನೀರೇ ಇಲ್ಲ, ಈ ಥರ ಸಾಲ ಎಲ್ಲ ಮಾಡಿ ನಾವು ಟೆಂಪೋ ತೊಗೊಂಡಿದ್ದೀವಿ, ಆದ್ರೂ ಯಾಕೆ ರಾಯರೇ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಮಗಂಗೆ ಎಳ್ನೀರು ಸಿಗುವಾಗ ಮಾಡಿ ಅಂತ 4 ತಿಂಗಳಿಂದನೂ ಬೇಡ್ಕೊಂಡಿದ್ದೀನಿ. 4 ತಿಂಗಳಿಂದನೂ ಬೇಡ್ಕೊಂಡಿದ್ದೀನಿ. ನನ್ನ ಮಗ ಕೂತಂಗೆ ಕೂತ್ಬಿಟ್ಟಿದ್ದ, ಬೇರೆಯವ್ರಿಗೂ ಬೇರೆ ಯಾವುದೇ ಥರದ ಕೆಲಸಕ್ಕೂ ಹೋಗಿಲ್ಲ. ನಾನು ಹಂಗಾದ್ರೂ ನನ್ನ ಮಗಂಗೆ ಓದಿದ್ದೀನಿ, ITI ಮಾಡಿದ್ದೀಯಾ, ಯಾವ್ದಾರ ಕಂಪ್ನಿಗೆ ಹೋಗು, ಇದೆಲ್ಲ ಬೇಡ, ಇದು ತುಂಬ ರಿಸ್ಕು ಅಂತ ಹೇಳಿದೆ. ಇಲ್ಲ ಅಮ್ಮ, ನಾನು ಮಾಡಿದ್ರೆ ಇದನ್ನೇ ಮಾಡ್ತೀನಿ ಅಮ್ಮ, ಇಲ್ಲಾಂದರೆ ನಾನು ಬೇರೆ ಕೆಲಸ ಮಾಡಲ್ಲ ಅಂತ ತುಂಬ ಹಠ ಮಾಡ್ತಾನೆ. ನನ್ನ ಮಗನಿಗೆ ಸ್ವಲ್ಪ ಹಠ ಜಾಸ್ತಿ. ಆಮೇಲೆ ನಾನು ರಾಯರನ್ನ 4 ತಿಂಗಳಿಂದನೂ ಬೇಡಿ ಸಾಕಾಗ್ಬಿಟ್ಟು ಕೊನೆ ವಾರ ಈಗ ಜಸ್ಟ್ ಇವಾಗ ಒಂದು 15 ದಿವಸದಲ್ಲಿ ರಾಯರ ಹತ್ರ ಬೇಡ್ಕೊಂಡೆ, ರಾಯರೇ ನೀವು ನನ್ನ ಮಗನಿಗೆ ಒಳ್ಳೆ ಕಡೆ ಎಳ್ನೀರು ಕೊಡಿಸಿದ್ರೆ ನಾನು ನಿಮ್ಮ ಮಂತ್ರಾಲಯಕ್ಕೆ ಬರ್ತೀನಲ್ಲ, ಆವಾಗ 2 ಎಳ್ನೀರು ತೊಗೊಂಬರ್ತೀನಿ, ಬಂದು ನಾನು ನಿಮಗೆ ಕೊಡ್ತೀನಿ ಅಂತ ಅರ್ಸ್ಕೊಂಡೆ, ಸಂಕಲ್ಪ ಮಾಡಿಕೊಂಡೆ. ನನ್ನ ಮಗನಿಗೆ ಈಗ ಎಳ್ನೀರು ಸಿಗ್ತೈತೆ, ಕಂಟಿನ್ಯೂಸ್ ಆಗಿ ಎಳ್ನೀರಿಗೆ ಹೋಗ್ತಾ ಇದ್ದಾನೆ. ಅವನಿಗೆ ಮತ್ತು ಒಳ್ಳೆ ಕಡೆಯೇ ಎಳ್ನೀರು ಸಿಗ್ತೈತೆ. ಅಂದರೆ ಫುಲ್ ಒಂದು ಕಜ್ಜಿ ಎಳ್ನೀರು ಅಂತಾರಲ್ಲ ಆ ಥರ ಏನೂ ಇಲ್ಲ, ಆಕ್ಲಿ ಅಂತಾರಲ್ಲ ಆ ಥರ ಏನೂ ಇಲ್ಲ, ತುಂಬ ಚೆನ್ನಾಗಿರುವಂತಹ ಎಳ್ನೀರೇ ಸಿಗ್ತಾ ಐತೆ. ಹಾಗಾಗಿ ನನ್ನ ಮಗ ಒಂದಿನನೂ ರಜೆ ಹಾಕ್ತಾನೆ, ಒಂದು ವಾರದಿಂದನೂ ಎಳ್ನೀರು ಹೋಗ್ತಾವೆ. ಇಷ್ಟು ಫ್ರೆಂಡ್ಸ್, ಇಷ್ಟು ದಿವಸದಿಂದ ನಡೆದಿರುವಂತಹ ರಾಯರ ಪವಾಡ ಮಹಿಮೆ. ನಾನು ಸುಮ್ಮನೆ ಇಲ್ದೇ ಇರೋದೆಲ್ಲ ಹೇಳಿ ರಾಯರ ಬಗ್ಗೆ ನಾನು ವೀಡಿಯೋ ಹಾಕೋಕ್ಕೆ ಇಷ್ಟ ಇಲ್ಲ, ಅದಕ್ಕೇ ನಾನು ವೀಡಿಯೋ ಹಾಕೋದು 1 ವಾರನೋ ಅಥವಾ 4 ದಿವಸ 5 ದಿವಸ ಹಾಗೇ ಆಗುತ್ತೆ. ನಾನು ಬೇರೆ ಥರ ವೀಡಿಯೋನು ಏನೂ ಮಾಡಲ್ಲ. ಅಂದರೆ ನಾನು ಊರಿಗೆ ಹೋಗ್ತೀನಿ, ಹೋಗೋದು ಬರೋದು ಅದನ್ನೆಲ್ಲ ನಾನೇನು ಆ ಥರದ್ದೆಲ್ಲ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಿಮಗೆ ಗೊತ್ತು, ನನ್ನ ಕಾಲು ಆಕ್ಸಿಡೆಂಟ್ ಲೇಟಾಗಿರೋದ್ರಿಂದ ನಾನು ತೂರಾಡ್ದಂಗೆ ನಡಿತೀನಿ, ನಾನು ಪರ್ಫೆಕ್ಟಾಗಿ ನಡೆಯೋಕ್ಕೂ ಆಗಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಲೇಟಾದ್ರೂ ಸತ್ಯ ಘಟನೆಯೇ, ರಾಯರ ಮಹಿಮೆನೇ, ಸತ್ಯವಾಗಿ ನಡೆದಿರುವಂತಹ ರಾಯರ ಮಹಿಮೆನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.